ಮೆಮೋರಿಯಲ್ ಕಾಲೇಜ್ ಕುಂಜಿಬೆಟ್ಟು ಇದರ ಮಕ್ಕಳಿಂದ ಉಡುಪಿ ಜಿಲ್ಲಾದ್ಯಂತ ಬೀದಿ ನಾಟಕ ಪ್ರದರ್ಶನ ನಡೀತಾ ಇತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಡುಪಿ ಜಿಲ್ಲೆ, ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜು ಕುಂಜಿಬೆಟ್ಟು ಉಡುಪಿ, ಸಾರ್ವಜನಿಕ ಅರಿವು ಮತ್ತು ಮಹಿಳಾ ದೌರ್ಜನ್ಯ ವಿರೋಧಿ ಸಮಿತಿ ಕರ್ನಾಟಕ, ರಾಜ್ಯ ಹೆರಿಗೆ ಮತ್ತು ಸ್ತ್ರೀ ಆರೋಗ್ಯ ತಜ್ಞರ ಸಂಘ, ಹೆರಿಗೆ ಮತ್ತು ಸ್ತ್ರೀ ಆರೋಗ್ಯ ತಜ್ಞರ ಸಂಘ ಮಣಿಪಾಲ, ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ, ಮಹಿಳಾ ವೇದಿಕೆ, ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿ ಹಾಗೂ JCI ಉಡುಪಿ ಇವರೆಲ್ಲರ ಸಹಯೋಗದೊಂದಿಗೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಕಳೆದ ಒಂದು 9-10 ವರ್ಷದಿಂದ ನಿರಂತರವಾಗಿ ಬೀದಿ ನಾಟಕವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಆರೋಗ್ಯದ ಮೂಲಕ ಶಿಕ್ಷಣವನ್ನು ತಿಳಿಸುವಂತಹ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ನಾವು ಉಡುಪಿ ಜಿಲ್ಲಾದ್ಯಂತ ಜಿಲ್ಲಾಡಳಿತದ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದು ಸುಮಾರು ಈಗಾಗಲೇ ಒಂದು 2 ತಂಡಗಳು ನಮ್ಮಲ್ಲಿತ್ತು. 2 ತಂಡಗಳು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಇವತ್ತು ಕೊನೆಯದಾಗಿ ಉಡುಪಿಯಲ್ಲಿ ಈ ಕಾರ್ಯಕ್ರಮವನ್ನು ಬೀದಿ ನಾಟಕವನ್ನು ಆಯೋಜಿಸಿದ್ದೀವಿ. ಬೀದಿ ನಾಟಕ ಅಂತ ಹೇಳಿದ್ರೆ ಮೊದಲು ನಮಗೊಂದು ದೊಡ್ಡ ಕಲ್ಪನೆ, ಬೀದಿಯಲ್ಲೇ ಆಗುವಂಥ ನಾಟಕ, ನಮ್ಮ ಧ್ವನಿಯ ಮೂಲಕ ಎಲ್ಲರನ್ನು ಗಮನ ಸೆಳೆದು ಮಾಡುವಂತಹ ಒಂದು ನಾಟಕ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಟಕಕ್ಕೆ ಹೋದಾಗ ಬೀದಿ ನಾಟಕದಲ್ಲಿ ಜನವೇ ಕಡಿಮೆ. ಹಾಗಾಗಿ ನಾವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಶಾಲಾ ಕಾಲೇಜುಗಳಲ್ಲಿ, ಹೆಚ್ಚಾಗಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಮಾಹಿತಿಗಳು ಸಿಗಲಿ ಎನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಹೆಚ್ಚಿನ ಎಲ್ಲ ನಮ್ಮ ಬೀದಿ ನಾಟಕಗಳನ್ನು ಶಾಲಾ ಕಾಲೇಜುಗಳಲ್ಲಿ ನಾವು ಮಾಡಿರ್ತೀವಿ. ಇವತ್ತು ನಮಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಜಿಲ್ಲಾಡಳಿತದಿಂದ ಹಿಡಿದು ಆರೋಗ್ಯ ಇಲಾಖೆ ಎಲ್ಲ ನಮಗೆ ಸಹಕಾರವನ್ನು ನೀಡಿತ್ತು. ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಗೌರವಾಧ್ಯಕ್ಷರು, ಸ್ಥಾಪಕರು ಆಗಿರ್ತಕ್ಕಂತಹ ವಿಶ್ವನಾಥ್ ಶೆಣಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ತಮ್ಮೆಲ್ಲರ ಪರವಾಗಿ ವಿಶ್ವನಾಥ್ ಶೆಣಿಯವರನ್ನ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಖ್ಯವಾಗಿ ನಮಗೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜಿನ ಮಕ್ಕಳು ಪ್ರತಿ ವರ್ಷ ನಮ್ಮ ಜೊತೆಗೆ ಸುಮಾರು 10-15 ಜನ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಕಳೆದ 10 ವರ್ಷಗಳಿಂದ. ಅದಕ್ಕೆ ಮುಖ್ಯವಾಗಿ ನಮ್ಮ ಅಲ್ಲಿನ ಕಾಲೇಜಿನ ಪ್ರಾಂಶುಪಾಲರು, ಅಲ್ಲಿನ ಆಡಳಿತ ಮಂಡಳಿಯ ಸದಸ್ಯರು ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಈ ವರ್ಷ ನಮ್ಮ ಕಾಲೇಜಿನ ಡೈರೆಕ್ಟರ್ ಆಗಿರ್ತಕ್ಕಂಥ ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜಿನ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಆಶಾ ಮೇಡಮ್ನವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜಿನ ಇತ್ತೀಚೆಗಷ್ಟೇ ಒಂದು ವಾರದ ಹಿಂದೆ ಅಧಿಕಾರವನ್ನು ಸ್ವೀಕರಿಸಿರುವಂತಹ ಪ್ರಭಾ ಕಾಮತ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಪ್ರಾಂಶುಪಾಲರು. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದಕ್ಕೆ ಮುಖ್ಯ ಕಾರಣ ನಮಗೆ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ, ಅಲ್ಲಿಯ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಚಂದ್ರಕಲಾ ಅವರು ಕಳೆದ ಒಂದು 8-10 ವರ್ಷಗಳಿಂದ ನಮಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಮೇಡಮ್ ಚಂದ್ರಕಲಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಭಾರತೀಯ ವೈದ್ಯಕೀಯ ಸಂಘ ಉಡುಪಿ ಕರಾವಳಿಯ ಇದರ ಅಧ್ಯಕ್ಷರು ಡಾಕ್ಟರ್ ಅಶೋಕ್ ಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ, ಡಾಕ್ಟರ್ ಅಶೋಕ್ ಕುಮಾರ್. ಹಾಗೆ ಕೋಶಾಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಸನತ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಕೂಡ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಮಾನಸ್ ಅವರಿದ್ದಾರೆ. ನಮ್ಮೆಲ್ಲ ಹೋದ ವರ್ಷನೂ ನಮ್ಮ ಜೊತೆಯಲ್ಲಿ ಉಡುಪಿ ಕರಾವಳಿ IMA ಸಹಕಾರ ನೀಡಿತ್ತು. ಈ ಸಂದರ್ಭದಲ್ಲೂ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮಾನಸ್ ಅವರಿಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಹಿಳಾ ಘಟಕ IMA ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಜಯ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಒಂದು 3-4 ವರ್ಷದಿಂದ IMA ನಮ್ಮ ಜೊತೆಗೆ ಸಹಕಾರವನ್ನು ನೀಡ್ತಾ ಇರುವಂಥದ್ದು ಡಾಕ್ಟರ್ ರಾಜಲಕ್ಷ್ಮಿ ಅವರು IMA ಪ್ರೆಸಿಡೆಂಟ್ ಆಗಿದ್ದ ಕಾಲದಿಂದ ನಮ್ಮ ಜೊತೆಗೆ ಸಹಕಾರ ನೀಡ್ತಾ ಇದ್ರು. ನಮ್ಮ ಜೊತೆಯಲ್ಲಿ ಹಿಂದಿನ ಪಾಸ್ಟ್ IMA ಪ್ರೆಸಿಡೆಂಟ್ ಡಾಕ್ಟರ್ ರಾಜಲಕ್ಷ್ಮಿ ಅವರಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾಡಿದ್ದು 24ನೇ ತಾರೀಕು ಅವರ ಪುಸ್ತಕ ಬಿಡುಗಡೆ ಇದೆ IYCಯಲ್ಲಿ. ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಅವರ ಪರವಾಗಿ ನಾನು ನಿಮ್ಮನ್ನು ಆಮಂತ್ರಿಸ್ತಾ ಇದ್ದೇನೆ. ಹಾಗೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ JCI ಉಡುಪಿ ಸಿಟಿ ಕಳೆದ ಸುಮಾರು ಒಂದು 25 ವರ್ಷಗಳಿಂದ ಉಡುಪಿಯಲ್ಲಿ ಈ ಘಟಕ ತುಂಬಾ ಸಾಮಾಜಿಕ ಸೇವೆ ಮತ್ತು ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ಈ ವರ್ಷದ ಅಧ್ಯಕ್ಷರು ಪಲ್ಲವಿ ಕೊಡಗು ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಬಾಸುಮಾ ಕೊಡಗು ಮತ್ತು ಕಾವ್ಯವಾಣಿ ಕೊಡಗು ಅವರ ಮಗಳು ನಮ್ಮ ಜೊತೆಯಲ್ಲಿದ್ದಾರೆ.
ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಲ್ಲವಿ. ಓಕೆ. ಮತ್ತೆ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಅಧ್ಯಕ್ಷರು ಪ್ರೊಫೆಸರ್ ಶಂಕರ್, ನಮ್ಗೆಲ್ಲರಿಗೂ ಗೊತ್ತುಂಟು, ಅಂತಾರಾಷ್ಟ್ರೀಯ ಜಾದೂ ಕಲಾವಿದರು ನಮ್ಮ ಜೊತೆಯಲ್ಲಿ ಇರುವಂಥದ್ದು, ನಮ್ಮ ಪುಣ್ಯ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಾಜೇಶ್ ಭಟ್ ಪಣಿಯಾಡಿ ಅವರು ನಮ್ಮ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಕೋಶಾಧಿಕಾರಿ ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರನ್ನೂ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಒಂದು 8-10 ವರ್ಷಗಳಿಂದ ಈ ತಂಡವನ್ನ ರಚಿಸಿ ಅದಕ್ಕೆ ನಿರ್ದೇಶನ ನೀಡುತ್ತಾ ಇರುವಂತವ್ರು ನಮ್ಮ ರಾಮಂಜಿ ಅವರು. ರಾಮಂಜಿ ನಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ರಾಮಂಜಿಗೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಕಾಲೇಜಿನ ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜಿನ ಇಂದಿರಾ ಮೇಡಮ್ ಅವರಿದ್ದಾರೆ, ರಾಜೇಶ್ ಸರ್ ಇದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕಿನ ಗೌರವ ಕಾರ್ಯದರ್ಶಿ ರಂಜಿನಿ ವಸಂತ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರನ್ನು ಕೂಡ ಗುರುತಿಸ್ತಾ ಇದ್ದೇನೆ. ಮತ್ತೆ ಸುಹಾಸಮ್ಮಿನ ನಮ್ಮ ಕಲಾವಿದರು ಶ್ರೀನಿವಾಸ್ ಅವರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ, ಅವರನ್ನು ಸ್ವಾಗತಿಸ್ತಿದ್ದೇನೆ. ದೀಪಾ ಕರ್ಕೆ ಅವರಿದ್ದಾರೆ, ಸಾಹಿತ್ಯ ಪರಿಷತ್ತಿನ. ನಮ್ಮ ಸಾಮಾಜಿಕ ಜಾಲತಾಣದ ರೂವಾರಿ ಸಿದ್ದವಸಯ್ಯ ಸ್ವಾಮಿ ಇದ್ದಾರೆ, ಕಾವ್ಯವಾಣಿ ಕೊಡಗು ಇದ್ದಾರೆ, ಕಲಾವಿದೆ ಪದ್ಮಾಸಿನಿ ಉದ್ಯಾವರ ಇದ್ದಾರೆ, ಮತ್ತೆ ಸುಮಿತ್ರಕ್ಕ ಇದ್ದಾರೆ. ಹಾಗೆ ನಮ್ಮ ಪಾಸ್ಟ್ JC ಪ್ರೆಸಿಡೆಂಟ್ ರಫೀಕ್ ಖಾನ್ ಅವರಿದ್ದಾರೆ, ಉಡುಪಿ ಸಿಟಿಯದ್ದು. ಶಕೀರ್ ಅಹಮದ್ ಇದ್ದಾರೆ, ಮತ್ತೆ ಜಗದೀಶ್ ಅವರಿದ್ದಾರೆ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ 1-2 ಮಾತು ಶಿಕ್ಷಣ ಮೇಡಮ್ ಅವರು, ಚಂದ್ರಕಲಾ ಮೇಡಮ್ ಅವರು 1-2 ಮಾತಾಡಬೇಕು ಅಂತ ಕೇಳ್ಕೊಂಡು. ಎಲ್ರಿಗೂ ನಮಸ್ತೆ. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ನಮ್ಮ ಆರೋಗ್ಯ ಇಲಾಖೆ ಅಂತ ಒಂದು ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಒಂದು ಬೀದಿ ನಾಟಕದ ಮೂಲಕ ಕಳೆದ 13 ಪ್ರದರ್ಶನವನ್ನು ನೀಡಿದಂತಹ ನಮ್ಮ ಉಪೇಂದ್ರ ಪೈ ಮೆಮೋರಿಯಲ್ ಕಾಲೇಜು ಕುಂಜಿಬೆಟ್ಟು ಇಲ್ಲಿನ ಮಕ್ಕಳು ಪ್ರದರ್ಶನ ಬರ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ತಾಯಿ ಮಕ್ಕಳ ಆರೋಗ್ಯ, ಹಾಗೆ ಗರ್ಭಿಣಿಯರಲ್ಲಿ ಬರುವಂತಹ ರಕ್ತಹೀನತೆ ಇರ್ಬೋದು, ಹಾಗೆ ಸಾಂಕ್ರಾಮಿಕ ರೋಗಗಳು, ಹಾಗೆ ಪ್ರಸ್ತುತ ವಿದ್ಯಮಾನದಲ್ಲಿ ನಡೆಯುವಂತಹ ಲಿಂಗ ತಾರತಮ್ಯ ಇರಬಹುದು, ಪೋಕ್ಸೋ ಕಾಯ್ದೆ, ಹೆಣ್ಣು ಮಕ್ಕಳನ್ನು ನೋಡುವಂತಹ ಒಂದು ದೃಷ್ಟಿಕೋನ ಇರಬಹುದು, ಹಾಗೆ PCPNDT ಪ್ರಸವ ಪೂರ್ವ ಮತ್ತು ಗರ್ಭಪೂರ್ವ ಭ್ರೂಣಲಿಂಗ ಪತ್ತೆ ಕಾಯ್ದೆ, ನಿಷೇಧ ಕಾಯ್ದೆ, ಇದರ ಬಗ್ಗೆಯೂ ಕೂಡ ಮಕ್ಕಳು ಬಹಳಷ್ಟು ವಿಚಾರಗಳು ನಮ್ಮ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಹಾಗೆ ನಮ್ಮ ಯುವಕರು ಹೇಗೆ ನಮ್ಮ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು, ಆತ್ಮಹತ್ಯೆ ತಡೆಗಟ್ಟುವಲ್ಲಿ ಅವರ ಆತ್ಮವಿಶ್ವಾಸದಿಂದ ಹೇಗಿರಬೇಕು ಎನ್ನುವುದನ್ನು ಕೂಡ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ಮುಂದೆ ಪ್ರದರ್ಶನ ಮಾಡಲಿದ್ದಾರೆ. ಹಾಗೆ ಅವರಿಗೆ ಒಂದು ಒಳ್ಳೆಯದಾಗಲಿ ಶುಭವನ್ನು ಹಾರೈಸುತ್ತಾ ಎಲ್ಲ ಸಂಘಟಕರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಮುಂದಕ್ಕೆ, ಹಾಗೆ ನಮ್ಮ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಹಿರಿಯ ಇವರು ಗೌರವಾಧ್ಯಕ್ಷರು ಅವರ ಒಂದು ನೇತೃತ್ವದಲ್ಲಿ ವಿಶ್ವನಾಥ್ ಸರ್ ತಮಗೂ ಕೂಡ ನಮಿಸುತ್ತಾ, ಸರ್ ನಮ್ಮ ರವಿರಾಜ್ ಸರ್ ನಮಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ತುಂಬ ಒಂದು ಸಪೋರ್ಟನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಬರುವ 21 ಅಂದು ಸಂಡೇ ದಿವಸ ಆದಿತ್ಯವಾರ ದಿನ ನಮ್ಮ ರಾಷ್ಟ್ರಾದ್ಯಂತ ಪೋಲಿಯೋ 2 ಹನಿಗಳನ್ನು, ಪಲ್ಸ್ ಪೋಲಿಯೋದ 2 ಹನಿಗಳನ್ನು ಹಾಕುವ ಮೂಲಕ ಒಂದು ಪೋಲಿಯೋ ಮುಕ್ತ, ಈಗಾಗಲೇ ನಮ್ಮ ಪೋಲಿಯೋ ಮುಕ್ತ ದೇಶ ಆಗಿದೆ, ಆದರೂ ಕೂಡ ನಮ್ಮ ನೇಬರ್ ಕಂಟ್ರಿಯಲ್ಲಿ, ನಮ್ಮ ಹತ್ತಿರದ ದೇಶಗಳಲ್ಲಿ ಪೋಲಿಯೋ ಇರುವ ಕಾರಣ ನಮ್ಮಲ್ಲಿಯೂ ಕೂಡ ನಮ್ಮ ಮಕ್ಕಳು ಈ ಪೋಲಿಯೋ ಮುಕ್ತ ಆಗಬೇಕು, ಅಲ್ಲಿಂದ ಒಂದು ಕೇಸಸ್ ಬರಬಹುದು ಎಂಬ ಒಂದು ನಮ್ಮ ಒಂದು ಉದ್ದೇಶದಿಂದ ನಮ್ಮಲ್ಲಿಯೂ ಕೂಡ ಒಂದು ಪಲ್ಸ್ ಪೋಲಿಯೋ ಹನಿಗಳನ್ನು ಇದೇ 21ನೇ ತಾರೀಕಿನಂದು ಹಾಕಲಾಗುವುದು. ಎಲ್ಲರೂ ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು. ಯಾವ ಮಕ್ಕಳು ಕೂಡ ಪೋಲಿಯೋ ಹನಿಯಿಂದ ವಂಚಿತರಾಗಬಾರದು ಎಂದು ಕೇಳ್ಕೊಳ್ತಾ ಎಲ್ಲರಿಗೂ ವಂದನೆಗಳು. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಬೀದಿ ನಾಟಕದ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಬೀದಿ ನಾಟಕವನ್ನು ಪ್ರದರ್ಶನ ಮಾಡಿದ್ದಾರೆ. ಬೇರೆ ಬೇರೆ ಸ್ಕೂಲು ಕಾಲೇಜುಗಳಿಗೆ ಹೋಗಿ ಬೀದಿ ನಾಟಕ ಪ್ರದರ್ಶನ ಮಾಡಿದ್ದಾರೆ. ಇದರ ತಂಡದ ಮುಖ್ಯಸ್ಥರಾಗಿರ್ತಕ್ಕಂಥ ವಿನಾಯಕ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ವಿನಾಯಕ್ ಮತ್ತು ನಂದೀಶ್, ಕೃತಿಕಾ, ಮತ್ತು ಶಿವಾಲಿಕಾ, ನೇಮ ಮತ್ತು ಚರಣ್ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ನೇರವಾಗಿ IMA ಅಧ್ಯಕ್ಷರು 1-2 ಮಾತಾಡ್ತೀರಾ?
ಇಲ್ಲಿ ನೆರೆದಿರುವಂತಹ ಎಲ್ಲ ಪ್ರತಿಷ್ಠಾನದ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಈ ಕಾರ್ಯಕರಿಗೂ ಎಲ್ಲರಿಗೂ ವಂದನೆಗಳು. ಹಾಗೂ ಇಂದಿನ ಮುಖ್ಯವಾಗಿ ನಮಗೆ ಪ್ರದರ್ಶನ ಕೊಡುವಂತಹ ಮಕ್ಕಳಾಗಲಿ ಅವರ ತಂಡದ ತಂಡದ ಮುಖ್ಯಸ್ಥರಿಗೆ ಅವರಿಗೆಲ್ಲರಿಗೂ ನಾವು ಒಂದು ಹುಮ್ಮಸ್ಸನ್ನು ಕೊಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಹಾಗೂ ಇಂತಹ ಕಾರ್ಯಕ್ರಮಗಳು ಎಲ್ಲರಲ್ಲಿಯೂ ಅರಿವು ಮೂಡಿಸುವುದಲ್ಲದೆ ಇದನ್ನು ಹೇಗೆ ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತ ಹೇಳಿದ್ರೆ, ನಾವು ಡಾಕ್ಟರ್ ಆಗಿ ಹೇಳಿದ್ರೆ ಕೆಲವರಿಗೆ ಅದು ಅರ್ಥ ಆಗ್ಲಿಕ್ಕಿಲ್ಲ. ಹಾಗೆ ಅವರ ಸಹಪಾಠಿಗಳು ಅವರವರಿಗೆ ಹೇಳ್ಕೊಂಡ್ರೆ ಅದು ಮನದಟ್ಟಾಗ್ತದೆ. ಇಂತಹ ವಿಷಯಗಳು ಎಲ್ಲರಿಗೂ ಮುಟ್ಟುವ ಹಾಗೆ ಅವರು ಈ ಪ್ರದರ್ಶನವನ್ನು ಕೊಟ್ಟಿದ್ದೇವೆ. ಸೊ ಹಾಗೂ ಇಂತಹ ಕಾರ್ಯಕ್ರಮಗಳು ಎಲ್ಲರಲ್ಲಿಯೂ ಅರಿವು ಮೂಡಿಸುವುದಲ್ಲದೆ ಇದನ್ನು ಹೇಗೆ ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತ ಹೇಳಿದ್ರೆ, ನಾವು ಡಾಕ್ಟರ್ ಆಗಿ ಹೇಳಿದ್ರೆ ಕೆಲವರಿಗೆ ಅದು ಅರ್ಥ ಆಗ್ಲಿಕ್ಕಿಲ್ಲ. ಹಾಗೆ ಅವರ ಸಹಪಾಠಿಗಳು ಅವರವರಿಗೆ ಹೇಳ್ಕೊಂಡ್ರೆ ಅದು ಮನದಟ್ಟಾಗ್ತದೆ. ಇಂತಹ ವಿಷಯಗಳು ಎಲ್ಲರಿಗೂ ಮುಟ್ಟುವ ಹಾಗೆ ಅವರು ಈ ಪ್ರದರ್ಶನವನ್ನು ಕೊಟ್ಟು ಕಾಲೇಜುಗಳಲ್ಲಿ ಬೇರೆ ಬೇರೆ ಸ್ಕೂಲ್ಗಳಲ್ಲಿ ಕೊಟ್ಟು ಇದನ್ನು ಇನ್ನಷ್ಟು ಇದು ಉತ್ತೇಜಿಸಬೇಕು ಅಂತ ಹೇಳ್ಕೊಂಡು ನಿಮ್ಗೆಲ್ಲರಿಗೂ ಕೇಳ್ಕೊಳ್ತಾ, ಹಾಗೆ ಅವರಿಗೆ ಈ ಪ್ರದರ್ಶನಕ್ಕೆ ಬಂದಂತ ಎಲ್ಲ ಇವರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಮೇಡಮ್ ಮಾತಾಡ್ತೀರಾ? ವಿಜಯ ಮೇಡಮ್ ಒಂದೆರಡು ಮಾತು ರೆಕಾರ್ಡ್ ಆಗುತ್ತೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆಗೆ ಸಂಸ್ಕೃತಿ ಪ್ರತಿಷ್ಠಾನ ಹಾಗೂ ಸ್ತ್ರೀರೋಗ ತಜ್ಞರ ಸಂಘ ಮತ್ತು IMA ಭಾರತೀಯ ವೈದ್ಯಕೀಯ ಸಂಘ ನಾವೆಲ್ಲರೂ ಸೇರಿ ಈ ಒಂದು ಬೀದಿ ನಾಟಕವನ್ನು ಸ್ಪಾನ್ಸರ್ ಮಾಡ್ತಾ ಇದ್ದೇವೆ. ಅದು ಜನಸಾಮಾನ್ಯರಿಗೆ ಅಂತ ಈಗಾಗಲೇ ಹೇಳಿತು. ಅದನ್ನು ನಾಟಕದ ಮೂಲಕ ಹೇಳೋದ್ರಿಂದ ಜನರಿಗೆ ಮನದಟ್ಟಾಗ್ಬೋದು. ತಾವೆಲ್ಲರೂ ರಸ್ತೆಯಲ್ಲಿದ್ದವರೆಲ್ಲ ಬಂದು ನಾಟಕವನ್ನು ನೋಡಿ ಒಂದು ಮಹಿಳಾ ದೌರ್ಜನ್ಯ, ಬಾಲಕಿಯರ ಮೇಲೆ ದೌರ್ಜನ್ಯ ಅದನ್ನು ಹೇಗೆ ತಡೆಗಟ್ಟಬಹುದು, ಹೇಗೆ ಆಗ್ತದೆ, ಅದರ ಸ್ವರೂಪಗಳೇನು, ಇದನ್ನೆಲ್ಲ ನಾವು ಬೀದಿ ನಾಟಕದಲ್ಲಿ ನೋಡೋರಿದ್ದೇವೆ. ಇದನ್ನು ಅರೇಂಜ್ ಮಾಡಿದಂತಹ ಸಂಘಟಕರಿಗೆಲ್ಲ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಜೆಸಿ ಪಲ್ಲವಿ ಕೊಡಗು, ಜೆಸಿ ಉಡುಪಿ ಸಿಟಿ ಘಟಕದಿಂದ. ಮೊದಲನೇದಾಗಿ ನಾನು ನನ್ನ ತಂಡಕ್ಕೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರೋಗ್ಯ ಶಿಕ್ಷಣ ಜಾಗೃತಿ ಕಾರ್ಯಕ್ರಮ ಏನು ಈ ಉಡುಪಿ ಸುತ್ತಮುತ್ತ ಎಲ್ಲೆಡೆ ನಡೀತಾ ಇದೆ, ಅತಿ ಅಗತ್ಯ ಅಂತ ಭಾವಿಸ್ತೇನೆ. ಮತ್ತೆ ಮುಂದೆ ಕೂಡ ಈ ಸಂಸ್ಥೆಗೆ ನಮ್ಮ ಉಡುಪಿ ಸಿಟಿಯಿಂದ ಸಂಪೂರ್ಣ ಸಹಯೋಗ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕೊನೆಯದಾಗಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸ್ಥಾಪಕರಾದಂತಹ ವಿಶ್ವನಾಥ್ ಶೆಣೈ ಅವರು ಎಲ್ಲರಿಗೂ ಶುಭ ಕೋರ್ತಾರೆ. ಆರೋಗ್ಯ ಇಲಾಖೆ ಅದರಲ್ಲಿ ಎಲ್ಲ ಬಂತು, ಗರ್ಭಿಣಿಯರು ಬಂತು, ಹುಷಾರಿಲ್ಲದವರು ಬಂತು, ಎಲ್ಲ ವಿಷಯ ಅದರಲ್ಲಿ ಬರ್ತದೆ. ಬೇರೆ ಏನು ಮಾತಾಡಬೇಕಾಗಿಲ್ಲ. ಆದ್ದರಿಂದ ಬೀದಿ ನಾಟಕದ ಪ್ರಯೋಗ ತುಂಬ ಸರ್ತಿ ಆಗಿದೆ. ಎಲ್ಲೆಲ್ಲೇ ಎಲ್ಲ ಹೋಗಿ ಅವರಿಗೆಲ್ಲ ಸೌಕರ್ಯವನ್ನು ಕೊಟ್ಟು ನಾಟಕವನ್ನು ಮಾಡಿ ಇವತ್ತು ಈ ಜಾಗದಲ್ಲಿ ಬಸ್ ಸ್ಟ್ಯಾಂಡಿನ ಎದುರುಗಡೆ ಜಾಗದಲ್ಲಿ ಒಂದು ಪ್ರದರ್ಶನ ಆಗ್ತದೆ. ಈ ಪ್ರದರ್ಶನಕ್ಕೆ ತಾವೆಲ್ಲ ಭಾಗಿಯಾಗಿದ್ದೀರಿ. ನಿಮ್ಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ. ಇನ್ನೊಂದು 10-15 ನಿಮಿಷ ಬೀದಿ ನಾಟಕವನ್ನ ನಾವೆಲ್ಲರೂ ವೀಕ್ಷಿಸೋಣ ಅಂತ ಹೇಳ್ತಾ ನೇರವಾಗಿ ಮಕ್ಕಳಿಗೆ ಅವಕಾಶ. ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದುಗದ್ದಾರ ಮಾಡಬೇಡಿ ಆಟದೊಳಗ, ಸದ್ದುಗದ್ದಾರ ಮಾಡಬೇಡಿ ಆಟದೊಳಗ. ಸಣ್ಣ ಹುಡುಗರು ನಾವು ಬಣ್ಣ ಕರೆದವರು, ಸಣ್ಣ ಹುಡುಗರು ನಾವು ಬಣ್ಣ ಕರೆದವರು. ಚೆನ್ನಾಗಿ ಕೇಳಿ ನಮ್ಮ ಕವನ, ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಶರಣು ಹೇಳವೆ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದುಗದ್ದಾರ
ಸದ್ದು ಗದ್ದಾಲ ಮಾಡಬೇಡ್ರಿ ಆಗದೊಳಗ ಸದ್ದು ಗದ್ದಾಲ ಮಾಡಬೇಡ್ರಿ ಆಗದೊಳಗ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ರಾಷ್ಟ್ರೀಯ ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಉಪೇಂದ್ರ ಬ್ಯಾಂಕ್ ಮೆಮೋರಿಯಲ್ ಕಾಲೇಜ್ ಕುಂಜಿಬೆಟ್ಟು ಹಾಗೂ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಇದರ ಜಂಟಿಯಾಗಿ ಜನಜಾಗೃತಿ ಬೀದಿ ನಾಟಕ ನಿಮ್ಮ ಮುಂದೆ. ಗೌರಿ ಗೌರಿ ಆಸ್ಪತ್ರೆ ಕಡೆ ಹೋಗಿ ಬರುವ. ಆದ್ರೆ ಅವ್ರ ಮನೆಯಲ್ಲಿ ಇಲ್ವಲ್ಲ. ಅವ ಹೇಗಾದ್ರೂ ನನ್ ಮಗ, ನನ್ ಮಾತು ಕೇಳ್ತಾನೆ, ಬಾ ಹೋಗುವ. ಸರಿ. ಸಮಸ್ಯೆ ಏನೂ ಇಲ್ಲ. ನಾ ಕೊಟ್ಟಿರೋ ವಿಟಮಿನ್ ಮಾತ್ರೆ ಹಾಗೂ ಪೌಷ್ಟಿಕಾಹಾರ ತಗೊಳ್ತಾ ಇದ್ದಾಳೆ ಅಲ್ವಾ? ಹಾ, ತಗೊಳ್ತಾ ಇದ್ದೇನೆ. ಆದ್ರೆ ಅದು ಹೊಟ್ಟೆಯಲ್ಲಿ ಇರುವ ಮಗು ಹೆಣ್ಣ ಗಂಡ ಏನು ಹುಟ್ಟಿರೋ ಮಗು ಗಂಡ ಹೆಣ್ಣ ಅಂತನ? ಭ್ರೂಣಲಿಂಗ ಪತ್ತೆ ಕಾನೂನು ಪ್ರಕಾರ ಅಪರಾಧ. ಪರೀಕ್ಷೆ ಮಾಡಿದವರು ಹಾಗೂ ಮಾಡಿಸಿದವರು ಇಬ್ಬರಿಗೂ ಜೈಲುವಾಸ ಖಚಿತ. ಸಮಾಜದಲ್ಲಿ ಮಗು ಗಂಡಾಗಲಿ ಹೆಣ್ಣಾಗಲಿ ಇಬ್ಬರೂ ಸಮಾನರೇ, ತಾರತಮ್ಯ ಬೇಡ. ಸರ್ಕಾರ ಗರ್ಭಿಣಿ ಸ್ತ್ರೀಯರಿಗೆಂದೇ ಹಲವಾರು ಕಾಯ್ದ ಕಾನೂನುಗಳನ್ನ ಜಾರಿಗೆ ತಂದಿದೆ. ಅದರ ಉಪಯೋಗವನ್ನ ಪಡೆದುಕೊಳ್ಳಿ. ಉಚಿತ ಆಂಬ್ಯುಲೆನ್ಸ್ ಸೇವೆ, ತಾಯಿ ಕಾರ್ಡ್, ವಿಟಮಿನ್ ಮಾತ್ರೆ ಹಾಗೂ ಪೌಷ್ಟಿಕ ಆಹಾರ ವಿತರಣೆ. ಹಾ, ಇನ್ನೊಂದು ವಿಷಯ, ನಿಮ್ ಸೊಸೆ ಹೆರಿಗೆಯನ್ನು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾಡಿಸಿ. ಇದರಿಂದ ಸರ್ಕಾರದ ಇನ್ನೆಚ್ಚು ಮಾಹಿತಿಗಳನ್ನ ಪಡೆದುಕೊಳ್ಳಬಹುದು. ಇವತ್ತಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿಸಿದ್ದೇರೆಂದು ನಾಳೆ ಖಾಸಗಿ ಆಸ್ಪತ್ರೆಗೆ ಹೋಗೋದಲ್ಲ. ಹೆಚ್ಚಿನ ಮಾಹಿತಿಗಾಗಿ ಆಶಾ ಕಾರ್ಯಕರ್ತರನ್ನ ಸಂಪರ್ಕಿಸಿ. ಧನ್ಯವಾದ ಡಾಕ್ಟರೇ. ಪರವಾಗಿಲ್ಲ, ನಿಮ್ ಸೊಸೆನ ಚೆನ್ನಾಗಿ ನೋಡ್ಕೊಳ್ಳಿ. ಬೇಡಿಗಾರಿಗೆ ಹೆಂಡನದ ಘನತೆಯ, ದೂರಬೇಡಿ ಗಾಳಿಗೆ ಹೆಂಡನದ ಘನತೆಯ. ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ, ಕಡಿಮೆ ಯಾರಿಗೆ. ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ, ಜೀವ ಕೊಡುವ ಜೀವವಿದು ಕಡಿಮೆ ಯಾರಿಗೆ. ಏನಿದೆ? ಮುಂದೆ ಬರಲ್ಲ ಅಂತಪ್ಪ. ನಾ ಕಾಫಿ ಜ್ಯೂಸ್ ಕೊಂಚ ಕೇಳಿಲ್ವಾ? ಕೇಳಿಸ್ಕೊಂಡು ಬಿಸಿ ಬಿಸಿ ಜಾಗ ಮಾಡಿ ಬನ್ನಿ. ಎಂತಿದು ಚಾಲೆ ನೋಡಬೇಕಿದೆ. ಚಾನಲ್ ನೋಡಬೇಕಿದ ಈ ಕಡೆ ಸರಿ ಮಾಡಿ. ಚಿಚಿ, ದೂರೋಗಿ, ಮೈ ಮೇಲೆ ಬಂದು ಕೇಳ್ತಾರೆ. ನಿಮ್ಗೆ ಕಾಮನ್ ಸೆನ್ಸ್ ಇಲ್ವಾ? ಪಬ್ಲಿಕ್ ಏರಿಯಾದಲ್ಲಿ ಸಿಗರೇಟ್ ಸೇರ್ತಿದ್ದೀರಾ? ನೀವೆಲ್ಲ ನೋಡಿದ್ದೀರಲ್ಲ, ಒಂದ್ ಕಡೆ ಗೂಡಂಗಿ ಮಾಡ್ತಾರೆ, ಇನ್ನೊಂದ್ ಕಡೆ ಸಿಗರೇಟ್ ಸೇರ್ಕೊಂಡ್ ಬರ್ತಾರೆ, ಇನ್ನೊಂದ್ ಕಡೆ ಕೆಂಪೊಂಡ್ ಬರ್ತಾರೆ. ಇದೆಲ್ಲ ಉತ್ತಮ ಸಮಾಜದ ಲಕ್ಷಣವಲ್ಲ. ಉತ್ತಮ ಸಮಾಜದ ಲಕ್ಷಣ ಮಾಡಬೇಕಾದ್ರೆ ಗೂಡಂಗಿಗಳಲ್ಲಿ ಶುಚಿತ್ವವನ್ನು ಕಾಪಾಡಿ ಹಾಗೂ ಒಳ್ಳೆಯ ನೀರನ್ನು ಬಳಸಿ ಆಹಾರಗಳನ್ನು ತಯಾರಿಸಬೇಕು. ಹಾಗೆ ಕೆಮ್ಮುವಾಗ ಕರವಸ್ತ್ರಗಳನ್ನು ತಡೆ ಹಿಡಿಯಬೇಕು. ಹಾಗೆ ಇವರು ಸ್ಮೋಕಿಂಗ್ ಮಾಡೋದ್ರಿಂದ ಅವರಿಗೆ ಎಷ್ಟು ತೊಂದರೆ ಇದೆ ಅಷ್ಟೇ ಪಬ್ಲಿಕ್ ಗಳಿಗೆ ಸಹ ಅಷ್ಟೇ ತೊಂದರೆಗಳಿವೆ. ಹೀಗಾಗಿ ಅವರಿಗೆ ಅದು ಬುದ್ಧಿ ಇಲ್ಲ, ಜನರಿಗದು ಅವರಿಗೆ ಸರಿ ಮಾಡಬೇಕು. ಹೀಗಾಗಿ ಉತ್ತಮ ಸಮಾಜ ಮಾಡಬೇಕಾದ್ರೆ ನಾವು ಇಲ್ಲಿಂದಲೇ ಎಲ್ಲರೂ ಸಿದ್ಧರಾಗಬೇಕು. ರೋಗ ಬಂದಿದೆ ಜೋಪಾನ, ಅಣ್ಣಂದಿರ ರೋಗ ಬಂದಿದೆ ಜೋಪಾನ, ರೋಗ ಬಂದಿದೆ ಜೋಪಾನ, ಅಣ್ಣಂದಿರ ರೋಗ ಬಂದಿದೆ ಜೋಪಾನ.
मेरा सपनों की रानी कब आएगी तो ಹೇಳಿ ಬಿರ್ಬಲ್ ರೋಡ್ದಾಗ ಹೋಗ್ತದೆ ಇರ್ಲಿ ಇರ್ಲಿ ನೀನ್ ನೋಡಿ ರೋಗಿ ಹುಡುಗಿ ಅಲ್ಲ ಅದು. ಹೌದಾ? ಎಂತ ಈಗ ಪ್ರಪೋಸ್ ಮಾಡು. ಪ್ರಪೋಸ್ ಹೋಗಿ ಪುಣ್ಯಾತ್ಮ ಎದ್ರಿಗೆ ಆಗುತ್ತೆ. ಇಲ್ಲಿ ಪ್ರಪೋಸ್ ಮಾಡಿ ನಾವಿದ್ದೆ ಹೋಗ ಹೇಗ್ ಮಾಡುದಾ? ಇದ್ದಗೋ ಪ್ರಪೋಸ್ ಮಾಡು. ಏನಕ್ಕೆಲ್ಲ ಒಪ್ಕೋತಾಳಲ್ಲ? ಯಾರು ಒಪ್ಕೊಂತಾರೆ? ನಿಮ್ಮ ನಂಬಿ ಹೋಗ್ತಿದ್ದೀನಿ. ಹೋಗ್ಬಂದ್ರೆ ನಾವಿದ್ದೇವೆ. ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಅದು ಹೇಳ. ಅದು ಐ ಲವ್ ಯು ಅಂತ. ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ಅಂತ. ನಾನು ಬೇಕಿದ್ದ ನಿಂದೇನು ಮುಖಕ್ಕೆ ಬೀಳ್ತಂತ. ಕಾಲೇಜ್ಗೆ ಬರ್ತಿಲ್ಲ. ಮನೆಯಲ್ಲಿ ವಿಚಾರಿಸ್ಕೊಂಡು ಬಾ. ಬನ್ನಿ ಹೋಗೋಣ. ಅದು ಲೋಕಿ ನಂಗೆ ಅಲ್ಲ. ಸರಿ ಬನ್ನಿ. ಲೋಕಿಯಾಗಿ ಕಾಲೇಜ್ಗೆ ಬರ್ತಿಲ್ಲ. ಅವ್ನ್ ಮನೇಲಿ ಕುತ್ಕೊಂಡು ಅಳ್ತಾ ಇದ್ದಾನೆ. ಊಟ ಕೊಟ್ರು ಊಟ ಮಾಡ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಾ ಅವನಿಗೆ ಏನಾಗಿದೆ ಅಂತ? ಗೊತ್ತಿಲ್ಲ. ಒಮ್ಮೆ ಮಾತಾಡ್ಸ್ಬೋದಾ? ನಾನ್ ಮಾತಾಡ್ತಿದ್ರೆ ಮಾತಾಡ್ತಿಲ್ಲ. ಈಗ ನೀವೆಲ್ಲ ಬಂದು ಮಾತಾಡಿದ್ರೆ ಮಾತಾಡ್ತಾನ? ಒಂದ್ಸಲ ಅವಕಾಶ ಕೊಡ್ತೀರಾ ಮಾತಾಡ್ತೀನಿ. ಸರಿ ಬನ್ನಿ. ಲೋಕಿ ಲೋಕಿ ಏನಾಯ್ತಾ? ಲೋಕಿ ನಿಮ್ಮನ್ನೆಲ್ಲ ಯಾರು ಹೇಳಕ್ ಬಿಟ್ಟದ್ದು? ಅಮ್ಮ ಅಮ್ಮ, ಇವನ್ನೆಲ್ಲ ಹೊರಗೆ ಹಾಕಿ. ನೀವು ಮೋಸ ಮಾಡ್ತೀರಾ? ಈ ಸಮಾಜ ನಾವು ಮೋಸ ಮಾಡುತ್ತೆ. ಹೋಗಿ, ನನ್ನ ಒಬ್ಬನೇ ಬಿಟ್ಬಿಡಿ. ನಾನು ಅವಳನ್ನು ತುಂಬಾ ಇಷ್ಟಪಟ್ಟಿದ್ದೆ. ಅವಳೇ ನನ್ನ ಸರ್ವಸ್ವ ಅಂತ ಇಸ್ಕೊಂಡಿದ್ದೆ. ಆದ್ರೆ ಅವಳು ನನ್ನ ಬಿಟ್ಟು ಹೋಗ್ಬಿಟ್ಲು. ನಾನು ಈಗ ಯಾರಿಗೋಸ್ಕರ ಬದುಕಿರ್ಬೇಕು? ಯಾವ್ದಕ್ಕೋಸ್ಕರ ಬದುಕಿರ್ಬೇಕು? ಇಲ್ಲ, ನಾ ಸಾಯ್ಬೇಕು, ನಾ ಸಾಯ್ಬೇಕು, ನಾ ಸಾಯ್ಬೇಕು. ನಾನು ಮದುವೆ ಮುಂಚೆ ಚೆನ್ನಾಗಿದ್ದೆ. ಮದುವೆ ಆದ್ಮೇಲೆ ಹೆಂಡತಿ ಮಾತು ಕೇಳಿ ಬಡ್ಡಿಯವರ ತಂದೆ ಇದೆ. ಅದರಲ್ಲಿ ಅನೇಕ ಸಾಲ ಮಾಡಿದೆ. ಇವತ್ತು ಇವ್ರು ಬಂದು ಕೇಳ್ತಾರೆ, ನಾನು ಅವ್ರು ಬಂದು ಕೇಳ್ತಾರೆ. ನಾನು ಯಾರಿಗೆಂದು ಸಾಲ ಕೊಡ್ಲಿ? ಇದಕ್ಕೆಲ್ಲ ಒಂದೇ ಪರಿಹಾರ, ನಾ ಸಾಯ್ಬೇಕು, ನಾ ಸಾಯ್ಬೇಕು, ನಾ ಸಾಯ್ಬೇಕು. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡೆಲ್ ಆಗಿದೆ. ನಾ ಹಾಕುವ ಪೋಸ್ಟಿಗೆ ಇಷ್ಟೊಂದು ಲೈಕ್ಸ್, ಇಷ್ಟೊಂದು ಕಮೆಂಟ್ಸ್ ಬರ್ತಿತ್ತು. ಆದ್ರೆ ದಿನ ಹೋಗ್ತಾ ಹೋಗ್ತಾ ಲೈಕ್ಸ್ ಮತ್ತೆ ಕಮೆಂಟ್ಸ್ ಕಡಿಮೆ ಆಗಿ ಹೋಯಿತು. ಆಗ ನಂಗೆ ಸಿಕ್ಕಿದ್ದು ಡ್ರಗ್ಸ್. ಅದು ನಂಗೆ ಎಷ್ಟೊಂದು ಖುಷಿ. ಆದ್ರೆ ಈ ವಿಷಯ ನನ್ನ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಗೊತ್ತಾಯ್ತು. ಅವರು ನನ್ನನ್ನು ದೂರ ಮಾಡಿದ್ರು. ಈಗ ನಾನು ಏನ್ ಮಾಡ್ಲಿ? ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ನಾನು ಎಲ್ಲರನ್ನು ನಂಬಿದ್ದೆ. ಆದ್ರೆ ನಂಗೆ ಎಲ್ರು ಮೋಸ ಮಾಡಿದ್ರು. ಫ್ರೆಂಡ್ಸ್, ಫ್ಯಾಮಿಲಿ ಎಲ್ರು ಮೋಸ ಮಾಡಿದ್ರು. ನಾನು ಈಗ ಯಾರಿಗೋಸ್ಕರ ಬದುಕಿರ್ಲಿ? ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು, ನಾವು ಸಾಯ್ಬೇಕು, ನಾವು ಸಾಯ್ಬೇಕು. ನಿಲ್ಸಿ. ಸಾಯೋದಕ್ಕೆ ಒಂದೇ ದಾರಿ, ಆದ್ರೆ ಬದುಕಿಗೆ ಸಾವಿರಾರು ದಾರಿ. ನಾನು ಸಾಯ್ಬೇಕಂತ ಅನ್ಕೊಂಡಿದ್ದೆ. ಅದ್ಯಾವನೋ ಒಂದ್ ಪ್ರೀತಿ ಒಪ್ಲಿಲ್ಲ ಅಂತ ಹೇಳ್ಕೊಂಡು ನಂಗೆ ಆಸಿಡ್ ಹಾಕ್ಬೇಕಾ? ಆಗ ಅನ್ಸಿತ್ತು ನಾನ್ ಸಾಯ್ಬೇಕು ಅಂತ. ಒಂದ್ ಕ್ಷಣ ಯೋಚನೆ ಮಾಡಿ ನೋಡ್ದೆ. ಬದುಕ್ಬೇಕು, ಬದುಕಿ ನನ್ ಗುರಿ ಸಾಧಿಸ್ಬೇಕು, ಖುಷಿಯಾಗಿ ಬಾಳ್ಬೇಕು ಅಂತ. ನೀವು ಬದುಕಿ, ಇತರರನ್ನು ಬದುಕಿಸಿ. ಮಾನಸಿಕ ಖಿನ್ನತೆ ಎಂಬುದು ಸಮಾಜಕ್ಕೆ ಅಂಟಿಕೊಂಡಿರೋ ದೊಡ್ಡ ಕಳಂಕ. 104ಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆನ ಮುಕ್ತವಾಗಿ ಹಂಚಿಕೊಳ್ಳಿ. ಜೀವನದಲ್ಲಿ ಸದಾ ಸಕಾರಾತ್ಮಕ ಚಿಂತನೆಗಳನ್ನು ಮಾಡಿರಿ. ದಿನನಿತ್ಯ ಯೋಗ ಮತ್ತು ಧ್ಯಾನವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಪರಿಹಾರವನ್ನು ಕಂಡುಹಿಡಿಯೋಣ. ನಿಮ್ಮ ಸಮಸ್ಯೆಯನ್ನು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಇಳಿಸಬೇಕು, ಇಂದು ಜಯಿಸಬೇಕು. ಬಣ್ಣದ ರೆಕ್ಕೆಗಳ ಬಣ್ಣದ ಹಕ್ಕಿಗಳು, ಬಣ್ಣ ಬಣ್ಣದ ರೆಕ್ಕೆಗಳ ಹಲವು ಬಣ್ಣದ ಹಕ್ಕಿಗಳು, ಬಂದಿದ್ದೇವೆ ಹಲವಡೆಯಿಂದ, ಬಂದಿದ್ದೇವೆ ಹಲವೆಡೆಯಿಂದ ಒಂದೇ ಗೂಡಿನ ಸೂರಿಗೆ. ಬಂದಿದ್ದೇವೆ ಹಲವೆಡೆಯಿಂದ ಒಂದೇ ಗೂಡಿನ ಸೂರಿಗೆ. ರೆಕ್ಕೆಯ ಬಿಚ್ಚಿ ಹಾರೋಣ, ರೆಕ್ಕೆಯ ಬಿಚ್ಚಿ ಹಾರೋಣ. ಯಾರಿಗೂ ಅಂಜದೆ ಸಾಗೋಣ, ಯಾರಿಗೂ ಅಂಜದೆ ಸಾಗೋಣ, ಯಾರಿಗೂ ಅಂಜದೆ ಸಾಗೋಣ. ಅನಂತ ಧನ್ಯವಾದಗಳು. ಮುಂದಿನ ವರ್ಷ ಇನ್ನಷ್ಟು ಒಳ್ಳೆಯದಾಗಿ
ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಇನ್ನಷ್ಟು ಗಟ್ಟಿಯಾಗಬೇಕು, ತಂಡ ಗಟ್ಟಿ ಮಾಡಬೇಕಾಗಿರುವ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.